ಗುಡಿಬಂಡೆ ಪಟ್ಟಣದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ರಾಷ್ಟ್ರೀಯ ಹಬ್ಬಗಳು ಕೇವಲ ಸರ್ಕಾರಿ ಕಾರ್ಯಕ್ರಮಗಳಿಗೆ ಸೀಮಿತವಾಗಬಾರದು. ಈ ಆಚರಣೆಗಳಲ್ಲಿ ಸಾರ್ವಜನಿಕರ ಹಾಗೂ ಜನರ ಪಾಲ್ಗೊಳ್ಳುವಿಕೆ ಹೆಚ್ಚಾಗಬೇಕು ಎಂದು ಹೇಳಿದರು. ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನಗಳನ್ನು ಸ್ಮರಿಸೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ಜನರು ರಾಜಕೀಯ ಮತ್ತು ಸಿನಿಮಾ ಕಾರ್ಯಕ್ರಮಗಳಿಗೆ ನೀಡುವಷ್ಟೇ ಪ್ರಾಮುಖ್ಯತೆಯನ್ನ ರಾಷ್ಟ್ರೀಯ ಹಬ್ಬಗಳಿಗೂ ನೀಡಬೇಕು ಎಂದು ಕರೆ ನೀಡಿದರು. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ. ಸಮಸ್ತ ಬಾಗೇಪಲ್ಲಿ ಕ್ಷೇತ್ರದ ಜನತೆಗೆ 80ನೇ ಸ್ವತಂತ್ರ ದಿನಾಚರಣೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಈ ಒಂದು ಸ್ವತಂತ್ರ ದಿನಾಚರಣೆ ಈ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ದಂಡಾಧಿಕಾರಿಗಳೇ, ಇಒರೇ, ಬಿಒರೇ, ಸರ್ಕಲ್ ಇನ್ಸ್ಪೆಕ್ಟರ್, ಎಲ್ಲ ನಮ್ಮ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಗೌರವಾನ್ವಿತ ಆಡಳಿತ, ಎಲ್ಲ ನಮ್ಮ ಎಲ್ಲ ಹಿರಿಯರೇ, ಮಾಧ್ಯಮ ಮಿತ್ರರೇ, ಶಿಕ್ಷಕರೇ, ವಿದ್ಯಾರ್ಥಿನಿಯರೇ, ಮಾಧ್ಯಮ ಮಿತ್ರರೇ, ಈ ದಿನ ಯಾವುದಾದ್ರೂ ಒಂದು ದೇಶದಲ್ಲಿ ವರ್ಷದಲ್ಲಿ ಒಂದೇ ಒಂದು ದೊಡ್ಡ ಹಬ್ಬ ಅಂದ್ರೆ ಅದು ಆಗಸ್ಟ್ 15 ಅಂತ ತಾವೆಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕು, ಸ್ವತಂತ್ರ ಬಂದ ದಿನಾಚರಣೆ. ಯಾಕಂದ್ರೆ ಭಾರತ ಮಾತೆ ಸಂಕೋಲೆಯನ್ನು ಬಿಡಿಸಿ ಇವತ್ತು ಇಷ್ಟು ಸ್ವತಂತ್ರವಾಗಿ ಇಷ್ಟು ಅದ್ದೂರಿಯಾಗಿ ನಾವು ಇರಬೇಕಾದ್ರೆ ಕಾರಣ ಎಷ್ಟೋ ಮಹಾನುಭಾವರು. ಮಹಾತ್ಮ ಗಾಂಧೀಜಿ ಇರಬೇಕು, ಅಂಬೇಡ್ಕರ್ ಇರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಹೀಗೆ ಸಾವಿರ ಅಲ್ಲ, ಲಕ್ಷ ಅಲ್ಲ, ಕೋಟ್ಯಾಂತರ ಜೀವ ಬಲಿದಾನ ಕೊಟ್ಟು ಇವತ್ತು ನಮ್ಮೆಲ್ಲರಿಗೂ ಈ ಸ್ವಾತಂತ್ರ್ಯವನ್ನು ಕೊಟ್ಟಿರೋ ಮಹಾತ್ಮರನ್ನು ನೆನಪಿಸಿಕೊಳ್ಳುವಂತ ದಿನ. ಅದಕ್ಕೆ ನಾವೆಲ್ಲ ಇದು ಒಂದು ಸರ್ಕಾರಿ ಕಾರ್ಯಕ್ರಮ ಇಲ್ಲ, ಇದು ಮನೆ ಹಬ್ಬ ಅಂತ ಮಾಡಬೇಕಂತ ಅವಶ್ಯಕತೆ ಇದೆ ಇಲ್ಲಿ ತಮ್ಮಲ್ಲಿ ನಾನು ಕೋರ್ತೀನಿ. ಈ ದಿನ ನಾನು ಅಷ್ಟೇ ಈ ಕ್ಷೇತ್ರಕ್ಕೆ ನನ್ನ ಆಸೆ, ಬಡವರಿಗೆ ಏನಾದರೂ ನಮ್ಮ ಕೈಯಲ್ಲಿ ಸಹಾಯ ಮಾಡಬೇಕು. ಒಂದು ಬಡವರಿಗಾಗಿ ಇರಬಹುದು, ನಿರುದ್ಯೋಗಿ ಯುವಕರಿಗೆ ಏನಾದರೂ ಮಾಡಿ ಉದ್ಯೋಗಾವಕಾಶ ಕೊಡಿಸಬೇಕು. ಆರೋಗ್ಯದಕ್ಕೆ ಯಾವುದೇ ಒಂದು ತಡೆ ಇಲ್ಲದಿರೋ ನಮ್ಮ ಕ್ಷೇತ್ರದ ಆರೋಗ್ಯ ಕಾರ್ಯಕ್ರಮ ನಡೆಯಬೇಕು. ಈ ದೇಶದ ಬೆನ್ನೆಲುಬು ನಮ್ಮ ರೈತ, ಆ ರೈತನ ಸಂಕಷ್ಟದಲ್ಲಿ ಪಾಲ್ಗೊಳ್ಬೇಕು, ಆ ರೈತರ ಸಂಕಷ್ಟ ಪರಿಹಾರ ಮಾಡಬೇಕು ಅಂತ ದೃಷ್ಟಿಯಿಂದ ಈ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನನ್ನದೊಂದು ಕಿವಿ ಮಾತು, ಖಂಡಿತವಾಗ್ಲೂ ನೀವೆಲ್ಲ ಜೊತೆಯಲ್ಲಿದ್ದೆ ಇನ್ನಷ್ಟು ಈ ಗುಡಿಬಂಡೆಯ ಅಭಿವೃದ್ಧಿ ಪಥದಲ್ಲಿ ನಾವೆಲ್ಲ ಕೊಂಡೊಯ್ಯೋಣ. ಯಾವುದೇ ಒಂದು ವಿಚಾರದಲ್ಲಿ ನನಗೇನು ರಾಜಕೀಯ ಒಂದು ಆ ಎಲೆಕ್ಷನ್ ಮಾತ್ರ, ಬೇರೆ ಟೈಮಲ್ಲಿ ನಮ್ಮ ವಿರೋಧ ಪಕ್ಷದವರು ಕೂಡ ಖಂಡಿತವಾಗ್ಲೂ ನೀವೇನಾದ್ರೂ ನಮ್ಮ ಮನೆ ತಗೊಂಡು ನಿಮ್ಮ ಮುಜುಗರಾದ್ರೆ ನನಗೊಂದು ಪತ್ರ ಬರೀರಿ, ನಾನೇ ಒಂದು ವೇದಿಕೆ ಕಲ್ಪಿಸ್ಕೊಡ್ತೀನಿ, ಬನ್ನಿ ನಾವು ನೀವು ಸಮಾಲೋಚನೆ ಮಾಡೋಣ. ಈ ಗುಡಿಬಂಡೆ ತಾಲೂಕು ಆಗಬೇಕಾದ ಅಭಿವೃದ್ಧಿ ಕೆಲಸಗಳ ನಾವು ನೀವು ಮಾತನಾಡೋಣ, ಚರ್ಚೆ ಮಾಡೋಣ. ಈ ಬಡವರಿಗೋಸ್ಕರ ಈ ಗುಡಿಬಂಡೆ ಕ್ಷೇತ್ರ ಇನ್ನಷ್ಟು ಮುನ್ನಡೆ ತೆಗೆಯುವಂತ ಕೆಲಸ ಮಾಡೋಣ ಅಂತ ತಮ್ಮೆಲ್ಲರಿಗೂ ನಾನು ಮನವಿ ಮಾಡಿ, ನನಗೆ ಕ್ಷೇತ್ರದಲ್ಲಿ ಮೊದಲು ಫ್ಲಾಗ್ ಮಾಡಬೇಕು, ಬಾಗೇಪಲ್ಲಿಯಲ್ಲಿ ತಡ ಆಗುತ್ತೆ. ಅದರಿಂದ ಗುಡಿಬಂಡೆ ನಮ್ಮ ಅಧಿಕಾರಿಗಳು, ನಮ್ಮ ಅಧ್ಯಕ್ಷರು, ನೀವೆಲ್ಲರೂ ಈ ಒಂದು ಹಬ್ಬವನ್ನು ಇನ್ನಷ್ಟು ವೈಭವವಾಗಿಲ್ಲ ಆಚರಿಸಿ ತಾವು ಕೊನೆಯ ತನಕ ಇರಬೇಕು ಅಂತ ಮನವಿ ಮಾಡಿ ಅಧಿಕಾರಿಗಳಿಗೆಲ್ಲರೂ
ನಾನು ಇಲ್ಲಿಂದ ನಿರ್ಗಮಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ